ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವಂತ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸ್ಆಪ್ ನಂಬರ್ಗೆ ಜಸ್ಟ್ ನಿಮ್ದು ಗಾಡಿ ಯಾವ ಸೇರಿಗಿರುತ್ತಲ್ಲ ಗಾಡಿದಂತ 7ರಿಂದ 8 ಫೋಟೋ ಕರೆಕ್ಟಾಗಿ ಕ್ಲೀನ್ ಆಗಿ ತೆಗೆದುಬಿಟ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಸೇಲಿಗಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೇ ಗಾಡಿ ಸೇಲ್ ಮಾಡಬೇಕನ್ನಾಗಿತ್ತಂದ್ರೂ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಅವರು ಕೂಡ ಸಜೆಷನ್ ಮಾಡಬಹುದು ವೀಕ್ಷಕರೇ. ಇನ್ನು ಗಾಡಿ ವಿಡಿಯೋ ಎಲ್ಲ ಸಂಪೂರ್ಣವಾಗಿ ನೋಡಿದ ಬಳಿಕ ನಿಮಗೆ ಏನಾದರೂ ಗಾಡಿ ತಗೋಬೇಕಂತ ಅನಿಸಿದ್ರೆ, ಇಷ್ಟ ಆಗಿದ್ದಲ್ಲಿ ಸಂಪರ್ಕಿಸಿ ಅಂತ ಹೇಳ್ಬಿಟ್ಟಿನೇ ಒಂದು ನಂಬರ್ ಕೊಟ್ಟಿರ್ತೀವಿ, ಅವರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಒಂದು ವೇಳೆ ಏನಾದರೂ ಅಲ್ಲಿ ನಂಬರ್ ಇಲ್ಲ ಅಂತಂದರೆ ಗಾಡಿ ಸೇಲ್ ಆಗಿರುತ್ತೆ ವೀಕ್ಷಕರೇ, ಸೋಲ್ಡ್ ಔಟ್ ಅಂತ ಹಾಕಿರ್ತೀವಿ ವೀಕ್ಷಕರೇ. ಇನ್ನು ತುಂಬ ಜನ ವಿಡಿಯೋ ನೋಡ್ತಾ ಇದ್ದಾರೆ ವೀಕ್ಷಕರೇ, ಆದರೆ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲ, ತುಂಬ ಜನ ಕಡಿಮೆ ಜನ ಮಾಡ್ತಾ ಇದ್ದಾರೆ. ಹಾಗೆ ಹೋಗಬೇಡಿ ಅಂತ ಹೇಳುತ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವೀಕ್ಷಕರೇ, ಬೆಲ್ ಐಕನ್ ಕೂಡ ಒತ್ತಿ. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಅಂತ ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ. ಹಾಂ ಹಲೋ ಹೇಳಿ ಸರ್. ಸರ್ ನಮಸ್ತೆ. ಹಾಂ ನಮಸ್ಕಾರ ಸರ್, ಹೇಳಿ ಸರ್. ಸರ್ ನಮಗೊಂದು ಹಸಿರು ಬಣ್ಣದ್ದು ಒಂದು ಚವರ್ಲೆಟ್ ಬೀಟು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ. ಹ್ಞೂ ಸರ್. ಏನೈತೆ ರೀ ಮಾಡಲು? ಇದು 2013 ಐತೆ ಸರ್. 13 ಮಾಡಲ್ ಐತ್ರಿ? ಹ್ಞೂ ಸರ್. ಓಕೆ. ಓನರ್ ಎಷ್ಟಾಗಿದ್ರಿ ಗಾಡಿಗೆ? 3 ಸರ್. ಗಾಡಿ ತೊಗೊಳೋರು 4ನೇ ಓನರ್ ಆಗ್ತಾರೆ ರೀ? ಈಗ 2ನೇ ಓನರ್ ಐತ್ರಿ, ತೊಗೊಳಾರ 3ನೇ ಓನರ್ ಹಾಕಾರ ಸರ್. ಸೆಕೆಂಡ್ ಓನರ್ ರೀ ತಾವು? ಹ್ಞೂ. ಓಕೆ. ರನ್ನಿಂಗಲ್ಲಿ ಎಷ್ಟಾಗೈತೆ ಸರ್ ಕಿಲೋಮೀಟ್ರು? ರನ್ನಿಂಗ್ 85,000 ಆಗೈತೆ ಸರ್. ಓಕೆ. ಇದು ಜೆನ್ಯೂನ್ ರನ್ನಿಂಗ್ ಹೊಡೈತ್ರಿ? ಶೋರೂಮ್ ಕಂಡೀಷನ್ ಜೆನ್ಯೂನ್ ರನ್ನಿಂಗ್ ಐತೆ ಸರ್. ಟೈರ್ ಕಂಡೀಷನ್ಸ್ ಎಲ್ಲ ಯಾವ ಥರ ಇಟ್ಟಿದ್ದೀರಾ? ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ನಿ 5 ಟೈರ್ ಕೂಡ? 4 ಟೈರ್ 75% ಐತೆ ಸರ್. ಸ್ಟೆಪ್ನಿ ಐತ್ರಿ? ಸ್ಟೆಪ್ನಿ ಐತೆ ಸರ್. ಓಕೆ. ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ಪಲ್ಲಿ ಯಾವ ಥರ ಐತ್ರಿ ಸರ್? ಇದೆಲ್ಲ ಶೋರೂಮ್ ಕಂಡೀಷನ್ ಐತೆ ಸರ್, ನಮ್ಮ ಕೈಯಾಗ ಚೆನ್ನಾಗೈತೆ ಸರ್. ಇಂಜನ್ ಏನು ಶಿವಲ್ ಇಂಜನ್ ಐತ್ರಿ, ಏನು ಕೆಲಸ ಆಗೈತೆ ಸರ್? ಶೂಲ್ಡ್ ಇಂಜನ್ ಐತೆ ಸರ್. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕ್ರಿಂಗ್ ಕೆಲಸ, ಸಣ್ಣ ಪ್ರಮಾಣ ಕೆಲಸ ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ? ಆ ಥರ ಏನಿಲ್ಲ ಸರ್. ನಿಮ್ಮ ಕೈ ಮಾತ್ರ ಶುದ್ಧ ಕ್ಲೀನ್ ಐತ್ರಿ? ನಮ್ಮ ಕೈಯಾಗೆಲ್ಲ ಶುದ್ಧ ಐತ್ರಿ. ಓಕೆ. ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಸೂರೆನ್ಸ್ ಕೂಡ ತಾವು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಿ? ಇನ್ನೂ ರೀ ಇನ್ಶೂರೆನ್ಸ್ 1 ವಾರ ಐತೆ ಸರ್. ಹಾಂ ರೀ. FC ಇನ್ನೂ 2028 ಇನ್ನೂ 3 ವರ್ಷ ಐತೆ ಸರ್. ಇನ್ನು 3 ವರ್ಷದ ತನಕ FC ರನ್ನಿಂಗಲ್ಲಿ ಸಿಗುವಂಥದ್ದು. ಇನ್ಸೂರೆನ್ಸ್ ಏನೈತ್ರಿ ಒಂದು ವಾರದಾಗ ಲ್ಯಾಪ್ಸ್ ಆಗತ್ತೆ ರೀ? ಹ್ಞೂ ಸರ್. ಓಕೆ. ಏನು ಬರ್ತದೆ ಸರ್ ಮೈಲೇಜ್ ಎಲ್ಲ ತಮ್ಮ ಕೈಯಲ್ಲಿ? ಈಗ 23, 24 ಬರುತ್ತೆ ಸರ್ ಪೆಟ್ರೋಲ್. ಫ್ಯೂಲ್ ಬಂದುಬಿಟ್ಟು ಪೆಟ್ರೋಲ್ ವೇರಿಯಂಟ್ ಐತ್ರಿ, 23 ತನಕ ಮೈಲೇಜ್ ಬರುವಂಥದ್ದು ರೀ? ಹ್ಞೂ ಸರ್. ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಫ್ಯೂಚರ್ಸ್ ಎಲ್ಲ ಏನೇನು ಐತ್ರಿ ಇದಕ್ಕೆ? ಗಾಡಿ ಇದು ಸೌಂಡ್ ಸಿಸ್ಟಮ್ ಐತ್ರಿ, AC ಐತ್ರಿ, 4 ಪವರ್ ವಿಂಡೋ ಅದಾವೆ ರೀ, ಹ್ಞೂ. ಬ್ಯಾಕ್ ವಾಪರ್ ಐತ್ರಿ, ಲೋಡೆಡ್ ಗಾಡಿ ಐತ್ರಿ. ಓಕೆ. ಎಲ್ಲ ಕೂಡ ಚಲ್ತಿಯಲ್ಲಿ ಐತ್ರಿ? ಹ್ಞೂ ಸರ್. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಜು? ನಾವು 1,65,000 ರೂಪಾಯಿ ಹೇಳಿದೇವೆ ಸರ್. 1,65,000 ತಾವು ರೇಟು ಕೋಟಿಂಗ್ ಮಾಡ್ತಾ ಇದ್ದೀರಾ? ಹಾಂ ಸರ್. ನಮ್ಮ ಕಡೆಯಿಂದ ಬಂದವ್ರಿಗೆ ಇದರಲ್ಲಿ ನೆಗೆಶ್ಬಲ್ ಏನು ಮಾಡ್ಕೊಡ್ತೀರಾ ಸರ್ ಹೆಚ್ಚು ಕಡಿಮೆ? 1,50,000 ಬಂದ್ರೆ ಕೊಡ್ತೀವಿ ಸರ್. ಓಕೆ. 1,65,000 ಹೇಳಿದ್ರಲ್ಲ ತಾವು? ಹ್ಞೂ ಸರ್. ಓಕೆ. ನಮ್ಮ ಕಡೆಯಿಂದ ಬಂದವ್ರಿಗೆ ಒಂದು 15,000 ರೂಪಾಯಿ ನೆಗೆಶ್ಬಲ್ ಮಾಡಿದ್ರು ಕೂಡ 1,50,000 ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ? ಹ್ಞೂ ಸರ್. ಓಕೆ. ಇದೇನು ಫೈನಲ್ ರೇಟ್ ಆಗುತ್ತಾ, ಏನು ಹತ್ತಿರ ಬಂದರೆ ಆನ್ ಟೇಬಲ್ ಇದರಲ್ಲಿ ಕೂಡ ಕಡಿಮೆ ಆಗುವಂಥದ್ದು? ಸರ್ ಇದು ಫೈನಲ್ ಐತೆ ಸರ್, ಯಾಕಂದ್ರೆ ಈಗ ಲೋಡೆಡ್ ಗಾಡಿ ಐತೆ ಸರ್. ಗಾಡಿ ಫುಲ್ ಕಂಡೀಷನ್ ಐತೆ ಸರ್, ಶೋರೂಮ್ ಕಂಡೀಷನ್ ಇಟ್ಟವು ಸರ್ ನಾವು. ಓಕೆ. 1,50,000 ಫೈನಲ್ ರೇಟ್ ಮಾಡಿಕೊಡ್ತೀರಾ? ಹ್ಞೂ ಸರ್. ಗಾಡಿ ಇರುವಂಥ ಲೊಕೇಶನ್ ರೀ? ಬೆಳಗಾವಿ ಸರ್. ಬೆಳಗಾವಿ ಟೌನ್ ಐತ್ರಾ, ಏನು ಅಕ್ಕಪಕ್ಕ ಹಳ್ಳಿ ಐತ್ರಿ? ಅಲ್ಲೇ ಬೆಳಗಾವಿ ಟೌನ್ ಐತೆ ಸರ್. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ರೀ? ಹಾಂ ಇದೆ ಐತೆ ಸರ್. ಅಪ್ಡೇಟ್ ಮಾಡಿರ್ತೀನಿ ರೀ, ನೋಡಿರಿ ಬಂದವ್ರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್.